ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇಸಿದ್ದ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಶಿವಧರ. ಆತ್ಮೀಯರೇ, ಧರ್ಮಸ್ಥಳ ನಿಜವಾಗಿ ಒಂದು ಭೀಕರವಾದ ಘಟನೆಗಳು ನಡೆದದಂಥದ್ದು ಒಂದು ಸಣ್ಣ ಹಳ್ಳಿಯಲ್ಲಿ ನಡೆದಿಲ್ಲ ಅಂತ ಯಾರು ಹೇಳಕ್ಕೆ ಸಾಧ್ಯ ಇಲ್ಲ. ಇಡೀ ವಿಶ್ವ ಇದ್ರ ಕಡೆ ನೋಡ್ತಾ ಇದೆ. ಭಾರತಂತೆ ಮೊದಲು ನೋಡ್ತಾ ಇದೆ. ಏನಪ್ಪ ಇದು ಅಂತಾರೆ. ಎಷ್ಟೊಂದು ಅನಾಹುತಗಳು, ಎಷ್ಟೊಂದು ಹತ್ಯೆಗಳು, ಎಷ್ಟೊಂದು ಅತ್ಯಾಚಾರಗಳು ಇದೆಲ್ಲ ನಡೆದರೂ ನಮ್ಮ ರಾಜ್ಯ ಸರ್ಕಾರ ಒಂದೇನೋ SIT ನೇಮಿಸಿ ನನ್ನ ಕೆಲಸ ಬಗೆಹರಿತು, ಮುಗಿದು ಹೋಯ್ತು, ಅದೇನೋ ಮಧ್ಯಂತರ ರಿಪೋರ್ಟ್ ಕೊಡ್ತದ, ಅದಷ್ಟು ನೋಡ್ಕೊಂಡು ಬಗೆಹರಿಸ್ತಾರೆ ಆಯಿತು ಅಂತ ನಿರ್ಧಾರ ಮಾಡಿದಂಗೆ ಕಾಣ್ತದ. ನಿಜವಾಗಿಯೂ ಸರ್ಕಾರದ ಈ ನಡೆ ಏನದಲ್ಲ, ಇದು ಬಹಳ ಖಂಡನೀಯ. ಯಾಕಪ್ಪ ಅಂತಂದರೆ ಒಂದಲ್ಲ ಎರಡಲ್ಲ ಎಂತೆಂಥ ಘಟನೆಗಳೇ ಹೋಗಿದಾವಲ್ಲ. ದಲಿತರ ಮೇಲೆ ಅವ್ರ ಭೂಮಿ ಕಸ್ಕೊಂಡಿದ್ದಾಗಿರ್ಬೋದು, ಅಲ್ಲಿ ಕೀಳಾಗಿ ನಡೆಸ್ಕೊಂಡಿದ್ದಾಗಿರ್ಬೋದು. ಅದರಲ್ಲೂ ಒಬ್ಬ ದಲಿತ ವ್ಯಕ್ತಿ ಚೆನ್ನೈ ಅನ್ನೋ ಬಂದಾಗ ಸಾಕ್ಷಿಗಳಿಗೆ ಬಂದಾಗ ಅವನ ಮನಸ್ಸನ್ನು ಬದಲಾಯಿಸಿ ಬಡದು ಮತ್ತೇನೋ ಮಾಡಿ ಅದೇನೇನೋ ಮಾಡಿದ್ರು. SIT ಗೊತ್ತದು. ಇವತ್ತು SIT ಅದನ್ನು ಬಿಡಿಸಿ ಹೇಳ್ಬೇಕಾಗಿದೆ, ಬಾ ಹೆಂಗೆ ಬಿಡಿಸಿದ್ದ ಅವನನ್ನು ಅಂತೇಳಿ. ನಿರ್ಮಾನಂದ ಸ್ವಾಮೀಜಿಯವ್ರ ಮುಂದೆ, ಸ್ವತಃ ನಮ್ಮ ಏನಪ್ಪ ಅಂತಂದ್ರೆ ತಿಮರೋಡಿಯವ್ರ ಮುಂದೆ, ಮಟ್ಟಣ್ಣವ್ರ ಮುಂದೆ, ಅಷ್ಟೇ ಆಗಿ 164 ಅಡಿಯಲ್ಲಿ ನ್ಯಾಯಾಂಗದ ಮುಂದೆ, ನ್ಯಾಯಾಲಯದ ಮುಂದೆ ಸಹಿತ, ನ್ಯಾಯಾಧೀಶರ ಮುಂದೆ ಸಹಿತ ತನ್ನ ಆದಂಥ ಘಟನೆಗಳನ್ನು ಇದಕ್ಕೆಲ್ಲ ನೇರ ಹೊಣೆಗಾರರು ಹೆಗ್ಗಡೆಯವರು ಮತ್ತು ಅವ್ರ ಮನೆಯವರು ಅಲ್ಲಿ ನಡೆದಂಥ ಘಟನೆಗೆಲ್ಲ ಇವರು ಕಾರಣಕರ್ತರು ಅಂತ ಹೇಳಿದಂಥ ವ್ಯಕ್ತಿ ಅಂತ ಊಟ ಹೊಡಿತಾನೆ SIT ಒತ್ತಡದಿಂದ, ಇನ್ನುಳಿದ ಯಾರ್ದೋ ಒತ್ತಡದಿಂದ. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂತಂದರೆ, ಇದು ಇವತ್ತು ನಿಜವಾಗಿ ಇವರೆಲ್ಲ ಆರೋಪ ಮಾಡೋದು ನೋಡಿದ್ರೆ ಇಷ್ಟೊಳಗೆ ಆ ದೊಡ್ಡ ಮನೆಯವರನ್ನು ಹೆಗ್ಗಡೆಯವರನ್ನು ಕರೆಸಿ ಎನ್ಕ್ವೈರಿ ಮಾಡ್ಬೇಕಾಯ್ತು. ತಪ್ಪಿತಸ್ಥರು ಅದಾರು ಇಲ್ಲೋ ಅದು ಬೇರೆ ಮಾತು. ಎನ್ಕ್ವೈರಿ ಆದರೂ ಮಾಡ್ಬೇಕಾಯ್ತಲ್ಲ. ಇಲ್ಲಿವರೆಗೆ SIT ಯಾಕೆ ಮಾಡ್ತಾಯಿಲ್ಲ? ನಿಮ್ಮಲ್ಲಿ ಇವರು ಆರೋಪ ಮಾಡ್ತಾ ಇದ್ದಾರೆ, ಕ್ಲಿಯರೆನ್ಸ್ ಕೊಡಬೇರಿ ಅಂತ ಯಾಕೆ ಕೇಳ್ತಾ ಇಲ್ಲ? ಇಷ್ಟೆಲ್ಲ ನಡೆದರು. ಇಷ್ಟ ಏನಪ್ಪ ಹೆಣಗಳು ಹೂತು ಹಾಕಿದ್ದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಇದೆಲ್ಲ ವಿಶ್ವ ಆಶ್ಚರ್ಯ ನೋಡ್ತಾ ಇದೆ. ಇಂಥ ಘಟನೆ ನಡೆದ್ರಲ್ಲಿ ಏನೂ ಆಗ್ತಾ ಇಲ್ಲಲ್ಲ, ಮಾಡಿದವ್ರು ಯಾರು ಸಿಗ್ತಾ ಇಲ್ಲ. ಇದು ಇಲ್ಲೇ ಕಾನೂನು ಏನು, ಇಲ್ಲಿ ಪೊಲೀಸರು ಏನು, ಇಲ್ಲಿ SIT ಏನು, ಇಲ್ಲೇ CBI ಏನು, COD ಏನು, ಇವೆಲ್ಲ ಪ್ರಶ್ನಾರ್ಹ ಚಿಹ್ನೆಗಳು ಸಿಕ್ಕೊಂಡು ಕೂತ್ಬಿಟ್ಟಿದ್ದಾವೆ ಎಲ್ಲರೂ. ಇಷ್ಟೆಲ್ಲ ನೋಡಿದ್ರು ಏನೋ ಅವ್ರ ಪ್ರಶ್ನೆನ ಮಾಡ್ತಾಯಿಲ್ಲ. ಯಾಕಪ್ಪ ಯಾರು ಮಾಡಿದ್ರು ಅಂತ? ಯಾಕಂದ್ರೆ ಅಲ್ಲಿ ಅದ್ರ ಹೆಡ್ಡನ ಅವರು ಒಂದು ಸಣ್ಣ ಹಳ್ಳಿ. ಇಡೀ ದೇಶದ ಈ ನಮ್ಮ ನಾಡಿನ ನೆರೆನಾಡಿನ ಎಲ್ಲ ಕಡೆಯಿಂದ ಬರುತ್ತಂಥ ಭಕ್ತರಲ್ಲೇ ಧರ್ಮಸ್ಥಳಕ್ಕೆ ಬಂದಲ್ಲಿ ಅದು ಏನೇನು ನಡೆದು ಹೋಗಿದ್ದಾವ. ಅಲ್ಲಿ ಬಂದು ಹೊಸ್ತಿದ್ದಂಥವ್ರು ಹತ್ಯೆ ಆಗ್ಯದ. ಅವ್ರು ಯಾರು ಗೊತ್ತಿಲ್ಲ, ಅಪರಿಚಿತರು ಇವತ್ತಿನವರೆಗೂ ಮುಚ್ಚಾಕಿಬಿಟ್ಟಿದ್ದಾರೆ. ಇವೆಲ್ಲರೂ ಮುಚ್ಚಾಕಿದ್ದು ಇವತ್ತಿನವರೆಗೂ ಯಾಕೆ ತನಿಖೆ ಆಗ್ತಾ ಇಲ್ಲ? ಪೊಲೀಸ್ ರಿಪೋರ್ಟ್ಗಳು ಯಾಕೆ ಸಿಗ್ತಾ ಇಲ್ಲ? ಅಲ್ಲಿ ಪ್ರತಿಯೊಂದೆಲ್ಲ ಮುಚ್ಚಿ ಹೋಗುವಂಥದ್ದು. ಅಲ್ಲಿ ಸ್ಥಳೀಯರಂತೆ ಬಾಯಿ ಬಿಡ್ತಾ ಇಲ್ಲ. ಯಾಕೆ ಅಂತ ಇದೆಲ್ಲ ಇದನ್ನು ತನಿಖೆ ಮಾಡಬೇಕಾದ್ರೆ ಸರ್ಕಾರ ಏನು ಮಲಿಕೊಂಡದನ ಅಂತ. SIT ಅದು ನ್ಯಾಯಾಂಗದ ಒತ್ತಡದಿಂದ, ನ್ಯಾಯಾಲಯದ ಒತ್ತಡದಿಂದ, ಅದು ಮುಸುಕುದಾರಿ ಭೀಮ. ಆವತ್ತು ಕಂಪ್ಲೇಂಟ್ ಮಾಡಿದ್ದೇನೆ SIT ನೇಮಣಿಕೆ ಆಯ್ತಾನೆ. ಅದೇ ಸರ್ಕಾರ ಸ್ವಮನಸ್ಸಿನಿಂದ ಇದೆಲ್ಲ ನಡೆದಪ್ಪ, ಇಲ್ಲಿ ಘಟನೆ ನಡೀತಾ ಇದ್ದಾವ, ಇದನ್ನು ಹುಡುಕೊಡ್ಬೇಕಂತ. ಯಾಕಂದರೆ VS ಉಗ್ರಪ್ಪನವರ ಏನು ಒಂದು ಸಮಿತಿ ಅಥವಾ ಅವ್ರೇನು ಏಕಸದಸ್ಯದ ಒಂದು ತನಕ ಒಂದು ತಂಡ ತಯಾರಾಗ್ತದೆ. ಅವ್ರು ಕೊಟ್ಟಂಥ ರಿಪೋರ್ಟ್ ಅದಾವೆ VS ಉಗ್ರಪ್ಪನವರು. 477 ಹತ್ಯೆಗಳಾಗಿದ್ದಾವಪ್ಪ ಅಲ್ಲಿ, ಹೆಣಗಳಿದ್ದಾವೆ ಪರಿಚಿತಂತೆ. ಇದು ಇಂಥ ಒಂದು ಹೆಣಗಳು ಇವನ್ನಲ್ಲಿ ಅವ್ರು ಸದ ನಮ್ಮ ರಿಪೋರ್ಟ್ದಲ್ಲಿ ಬರ್ಕೊಳ್ತಾರೆ ನಮ್ಮ ಉಗ್ರಪ್ಪನವರು. ಇಲ್ಲ, ಇದು ಇವನ್ನ ತಿರುಪತಿ ಸಭೆಯಲ್ಲಿ ಸಹಿತ ಇಷ್ಟು ಪ್ರಮಾಣದಲ್ಲಿ ಆಗಿಲ್ಲ. ಆದ್ರೆ ಸಹಜವಾಗಿ ನಾವು ಇಲ್ಲಿ ಮುಕ್ತಿ ಪಡಿತೀವಿ, ಮಾಡ್ತೀವಿ ಅಂತ ಅನೇಕ ಜನ ತಮ್ಮ ಜೀವನ ಕೊಡ್ತಿರುವಂಥ ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಘಟನೆಗಳು ನಾವು ಎಲ್ಲ ಕಡೆ ನೋಡ್ತಾ ಇದ್ವಿ. ಇದು ಇಲ್ಲಿ ಹೆಚ್ಚಾಗಿದ್ದಲ್ಲ ಯಾಕಂತ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಅಲ್ಲಿ ಆವತ್ತಿನ SP ಸಹಿತ ಆದರೂ ಹೌದು ಇಲ್ಲಿ ನಡೀತಾ ಇದ್ದಾವೆ ಅಂತ ಅವ್ರು ರಿಪೋರ್ಟ್ ಕೊಟ್ಟಿದ್ದಾರೆ. ಇವೆಲ್ಲ ಯಾಕೆ ತನಿಖೆ ಆಗಿಲ್ಲ ಅಂತ, ಇದನ್ನು ಯಾಕೆ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ ಅಂತ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವತ್ತು ನೋಡ್ರಿ, ಹೆಣ್ಮಕ್ಳು ಬೀದಿಗೆ ಬರುವಂಥ ಬೆಳ್ತಂಗಡಿಯಲ್ಲಿ ಸ್ಟ್ರೈಕ್ ಮಾಡುವಂಥ 16 ಡಿಸೆಂಬರ್ 14 ಈ ಹಂತಕ್ಕೆ ಬಂದಿಲ್ಲುವಂಥದ್ದು ಹೆಣ್ಮಕ್ಳು ಕೇಳ್ತಾ ಇದ್ದಾರೆ. ಅದೇ ಕಾಲಕ್ಕೆ ಮಹಿಳಾ ಆಯೋಗದ ಅಧ್ಯಕ್ಷನೇ ಅಂತ ನಮ್ಮ ನಾಗಲಕ್ಷ್ಮಿ ಚೌಧರಿ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. 20 ವರ್ಷ ತನಿಖೆ ಮಾಡೋದು ಏನೂ ಮಾಡಿಲ್ಲ ಇಲ್ಲಿವರೆಗೆ SIT. ಯಾಕೆ ಮಾಡಲಿಲ್ಲ? ಏನು ಕಾರಣ ಮಾಡಲಿಲ್ಲ? ಇದ್ರ ಹಿಂದಿದ್ದಂಥವ್ರು ಯಾರು? ಹೋಗಿ ಇವತ್ತು ಸದನ ನೋಡೋದ ಬೆಳಗಾವಿಲಿ. ಆ ಸದನದಲ್ಲಿ ಆದರೂ ಜನರ ಚರ್ಚೆ, ಜನಜೀವನ ಚರ್ಚೆ ಮಾಡೋದು ಬೇಡ, ಷಡ್ಯಂತ್ರದ ಮುಚ್ಚಾಗುವಂಥ ಪ್ರಯತ್ನ ಈ ರಾಜಕೀಯ ಪಕ್ಷ ಮಾಡೋದು ನೋಡಿದಾಗ ಈ ಸದನಕ್ಕಾದರೂ ಏನು ಬೆಲೆ ಅಂತ.
ಯಾಕೆಂದ್ರೆ ಇಷ್ಟೆಲ್ಲ ನಡೆದರೂ ಸಹಿತ ಸದನದಲ್ಲಿ ಏನೂ ಇಲ್ಲ, ನಡೆದೇ ಇಲ್ಲಪ್ಪ, ಅದೇ ನಮ್ಗೆ ಸಂಬಂಧ ಇಲ್ಲ ಅನ್ನೋ ಹೋಗೋದು ನೋಡಿದಾಗ ಸರ್ಕಾರ ಈ ರಾಜ್ಯದಲ್ಲಿ ಅದನ, ಈ ದೇಶದಲ್ಲಿ ಅದನ ಅನ್ನೋದು ಪ್ರಶ್ನೆ ಸಹಿತ ಇವತ್ತು ಮೂಡ್ತಾ ಇದ್ದಾವೆ. ಓಪನ್ನಾಗಿ ಹತ್ಯೆಗಳಾಗ್ತಾ ಇದ್ದಾವೆ, ಓಪನ್ನಾಗಿ ಮುಚ್ಚಾಗ್ತಾ ಇದ್ದಾರೆ, ತನ್ನ ಹುಡುಗಿಯರ ಹತ್ಯೆಗಳಾಗ್ತಾಯಿದ್ದಾವೆ. ಸೌಜನ್ಯ ಕೇಸ್ ನಡೆದು ಹೋಗ್ಬಿಟ್ಟದ ವೇದದಲ್ಲಿ ಏನು 1 2 3 4 ಕೌಂಟ್ಲೆಸ್ 2015 ಏನೂ ಅರ್ಥವೂ ಇಲ್ಲ, ಎಲ್ಲರಿಗೂ ಗೊತ್ತಿದ್ದ ವಿಷಯ ಇದೆ. ಆದರೆ ಇವತ್ತಿನವರೆಗೂ ಸರ್ಕಾರ ಇವತ್ತು ವಿರೋಧ ಪಕ್ಷದ ಪ್ರಶ್ನೆ ಮಾಡ್ತಾ ಇಲ್ಲ, ಆಡಳಿತ ಪಕ್ಷದ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ. ಗೃಹ ಮಂತ್ರಿ ಅವರು ಒಂದು ಹೇಳಿಬಿಟ್ರು ಸುಮ್ಮನೆ, ಇಲ್ಲ SIT ರಿಪೋರ್ಟ್ ಕೊಡ್ತಾರೆ ಅಂತ ನೋಡೋಣ. ಇಲ್ಲಿವರೆಗೆ ರಿಪೋರ್ಟ್ ಹಾಲ್ ಚಾಲ್ ನೋಡಿದ್ರೆ ಅದರ ಒಂದು ಬಾಯಿಯ ಬಿಹೇವಿಯರ್ ನೋಡಿದ್ರೆ ಅವರು ಅದನ್ನು ಮುಚ್ಚಿ ಹಾಕುವ ಒಂದು ವಿಚಾರದಲ್ಲಿದ್ದಾರಂತ. ಯಾಕಂದರೆ ದೂರುದಾರರನ್ನೇ ಇವತ್ತು ಅಪರಾಧಿಗಳಂತ ಆರೋಪಿಗಳನ್ನಾಗಿ ಮಾಡುವ ಪ್ರಯತ್ನವನ್ನು SIT ಮಾಡ್ತಾ ಇದೆ. ಈಗಾಗಲೇ ನಮ್ಮ ಚೆನ್ನೈನ ಮೂಲಕ ಇವರ ಮೇಲೆ ಆರೋಪವನ್ನು ಮಾಡಿಸಿದ್ದಾರೆ. ಮತ್ತು ಗಡಿಪಾರು ಮಾಡಿಸಲಿಕ್ಕೆ ನಮ್ಮ ತಿಮ್ಮನೂಡಿ ಅವ್ರ ಮೇಲೆ ಆ್ಯಕ್ಷನ್ ನಡೆಸಿದ ಸರ್ಕಾರ. ಇದರ ಅರ್ಥ ಏನಪ್ಪ ಅಂದರೆ ಸರ್ಕಾರಕ್ಕೂ ಸಹಿತ ಈ ಎಲ್ಲ ನಡೆದಂಥ ದುರಂತಗಳನ್ನು ಮುಚ್ಚಾಕಬೇಕು ಅನ್ನುವಂಥ ವಿಚಾರ ಬೆಳೆದ್ರಿಂದ ಇವತ್ತು ಹೋರಾಟ ಶುರು ಆಗ್ತಾ ಇದೆ ಎಲ್ಲ ಕಡೆ ನಿಧಾನಕ್ಕೆ. ಹೆಣ್ಮಕ್ಳು ಮೊದಲು ಹೇಳ್ತಾ ಇದ್ದಾರೆ, ಜೊತೆಗೆ ಗಂಡು ಮಕ್ಕಳು ಹೇಳ್ತಾರೆ, ಆಮದು ಬೇರೆ ಶುರು ಆಗುವಂಥದ್ದು ಹೋರಾಟ ಇದು ಆಗಲೇಬೇಕಾದಂಥದ್ದು. ಯಾಕಂದ್ರೆ 1 2 ಎಲ್ಲೋ ಏನೋ ಆಗಿರ್ಬೋದು ಬಿಡಪ್ಪ, ಏನೋ ಹೇಳ್ಬೋದಾಯ್ತು, ಖಚಿತ ಏನು ನಡೆದಲ್ಲ, ಏನೋ ಆಗಿರ್ಬೋದು, ತಪ್ಪಾಗಿರ್ಬೋದು ಅಂತೇಳಿ. ಬಟ್ ಇವೇನು ಹಂಗೆ ಅಪರಾಧಗಳ ಮೇಲೆ ಅಪರಾಧಗಳ ಮೇಲೆ ಅಪರಾಧ ಅದನ್ನು ಮುಚ್ಚಿ ಹಾಕುವಂಥದ್ದು ಮತ್ತೊಂದು ನಡೆದು ಸಾಕ್ಷಿ ಹೇಳಕ್ಕೆ ಬಂದವ್ರ ಬಾಯಿಂದ ಸತ್ಯವನ್ನು ಹೇಳಲಿಕ್ಕೆ ಕೊಡ್ತಾ ಇಲ್ಲ. ಮತ್ತು ಹೇಳಿದ್ನಲ್ಲ ಇಷ್ಟರಲ್ಲೇ ನಿರ್ಮಲಾನಂದ ಸ್ವಾಮೀಜಿಯವ್ರ ಮುಂದೆ ಹೇಳಿದಂಥದ್ದು ಇಷ್ಟು ಚೆಂದ ಹೇಳಿದಂತೆ ತಿಮ್ಮರೋಡಿ ಅವರು ಹೇಳ್ತಾ ಇದ್ದಾರೆ, ಸಾಕ್ಷಿ ನುಡಿತಾ ಇದ್ದಾರೆ, ನಾನೊಬ್ಬ ಸನಾತನಿ ಸತ್ಯ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಯಾವ ಈ ಎಲ್ಲ ಘಟನೆಗಳಿಂದ ಷಡ್ಯಂತ್ರ ನಡೆದ ಅದು ಅರ್ಬನ್ ನಕ್ಸಲೈಟ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು, ಅದೆಲ್ಲ ಸುಳ್ಳು, ನಾವು ಮಾಡ್ತಾಯಿದ್ದೀವಿ ಅನ್ನೋ ನಾನು ಓಪನ್ ಆಗಿ ಹೇಳ್ತಾ ಇದ್ದಾರೆ. ಇದೆಲ್ಲ ನಡೆದ್ರು ಏನೂ ನಡೆದಿಲ್ಲ ಅಂತ ನೋಡಿದ್ರೆ ಈ ನಮ್ಮ ಒಂದು ಈ ಒಂದು ಸಂಸದೀಯ ವ್ಯವಸ್ಥೆಯ ಭಾಗವಂತ ವಿಧಾನಸೌಧದಲ್ಲಿ ಚರ್ಚೆ ಯಾಕೆ ಆಗ್ತಾಯಿಲ್ಲ? ದೊಡ್ಡ ಪ್ರಮಾಣದಲ್ಲಿ ಆಗಿದೆಲ್ಲ, ಇದೆಲ್ಲ ನಡಿಬೇಕಾಗಿತ್ತಲ್ಲ, ಯಾಕೆ ಒಬ್ಬರಾದ್ರೂ ಪ್ರಶ್ನೆ ಮಾಡಲಿಲ್ಲ? ಅಲ್ಲೇ ದಕ್ಷಿಣ ಕನ್ನಡದಲ್ಲಿ 9 ಶಾಸಕರಿದ್ದಾರೆ, ಒಬ್ಬ ಸಂಸದಿದ್ದಾರೆ, ಅವ್ರು ಯಾರೂ ಪ್ರಶ್ನೆನೂ ಮಾಡಲಿಲ್ಲ, ಇಲ್ಲಿವರೆಗೂ ಮಾಡ್ತಾನೂ ಇಲ್ಲ. ತನಿಖೆ ಮಾಡಿಸೋನು, ನ್ಯಾಯ ಕೊಡಿಸೋದು ಏನೋ ಆರಂಭದಲ್ಲಿ ಹೇಳಿದರು, ನಂತರದಲ್ಲಿ ಅವ್ರು ಯಾರೂ ಕಾಣ್ತಾ ಇಲ್ಲ. ಯಾಕಿದೆಲ್ಲ ಹೆಂಗೆ ಆಗ್ತಾಯಿದೆ ಅಂತ ಇಷ್ಟೆಲ್ಲ ನಡೆದ್ರು ಯಾಕೆ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ? ಇದಕ್ಕೇನು ಅಂತ್ಯ ಅಂತ ಈ ದಿಶೆಯಲ್ಲಿ ಇವತ್ತು ನಿರ್ಧಾರ ತೆಗೆದುಕೊಳ್ಳುವಂಥದ್ದು, ಚರ್ಚೆ ಮಾಡುವಂಥದ್ದು, ಇದು ಪರಿಹಾರ ಕೊಡುವಂಥದ್ದು ಸರ್ಕಾರದ ಆದ್ಯ ಕರ್ತವ್ಯ. ಅದೇ ಕಾಲಕ್ಕೆ ನ್ಯಾಯಾಂಗ ಸಹಿತ ಸೋಮೋಟವಾಗಿ ಇದನ್ನು ಇಷ್ಟೊಂದು ತನಿಖೆಗೆ ಆಸ್ಪತ್ರೆ ಕೊಡಬೇಕಾಗಿತ್ತು, ಅದು ಆಗ್ತಾಯಿಲ್ಲ. ಯಾಕೆ ಇತ್ತು ನ್ಯಾಯಾಂಗದಿಂದ ಹೋಗ್ತಾ ಇಲ್ಲ. ಯಾರು ಆರೋಪ ಮಾಡ್ತಾರೆ ಅವ್ರನ್ನ ಅಪರಾಧಿ ಮಾಡುತ್ತಾ ವಾತಾವರಣದ ಹೀಗಾಗಿ ಇನ್ನು ಉಳಿದವ್ರು ಹೊಲಿಸ್ತಾ ಇದ್ದಾರೆ, ಏನು ಸತ್ಯ ಹೇಳಿ ನಾವು ಇಲ್ಲಿ ಒಳಗೋಗಿ ಬಿಡೋದಾಗ್ತದಪ್ಪ ಅಂತೇಳಿ. ಸತ್ಯನದ ನಿಲ್ಲಂತಲ್ಲ. ಯಾಕಂದ್ರೆ ಇವತ್ತು ತಿಮ್ಮರೋಡಿ ಅವ್ರನ್ನ ಗಡಿಪಾರು ಮಾಡ್ತಾಯಿದ್ದಾರೆ, ಮಟ್ಟೆನವ್ರ ಮೇಲೆ ಅವ್ರನ್ನೂ ಅಪರಾಧ ಮಾಡೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಅದಕ್ಕೆ MD ಅನ್ನೋರು ಅವ್ರನ್ನೂ ಈ ಪಾಪ ಮುಖಾಂತರ ಎಲ್ಲೋ ಕೂತ್ಕೊಂಡ್ಬಿಟ್ಟಿದ್ದಾರೆ. ಒಂದೇನೋ ಒಳ್ಳೆಯ 1-2 ವಿಡಿಯೋಗಳು ಮಾಡಿ ಬಿಟ್ಟಿದ್ರು, ಅವ್ರು ನಡೆದಂಥ ಘಟನೆಗಳು ಸಮೀಪ ಇದ್ದಂಥ ಊಹೆಗಳ ಆಧಾರದ ಮೇಲೆ ಮಾಡಿದರು. ಅವರು ಇವತ್ತು ಭಯಪಡ್ಕೊಂಡು ದೂರ ಸೇರ್ತಾ ಇದ್ದಾರೆ. ಇದರ ಅರ್ಥ ನೀವು ಸತ್ಯ ಹೇಳಿ ಕೊಡ್ರಿ, ಇದೇ ಪರಿಸ್ಥಿತಿ ಅಂತೇಳಿ. ಇದರಲ್ಲಿ ಇದ್ದಿದ್ರಲ್ಲಿ ಸ್ವಲ್ಪ ಗಟ್ಟಿ ನಿಂತಿದ್ರೆ ಯಾರಪ್ಪ ಅಂದ್ರೆ ಸೋಮನಾಥ್ ನಾಯಕರು, ಇನ್ನೊಬ್ಬರು ಫ್ರೆಂಡ್ಸ್ ಸರ್ಕಲ್ ಅದು ರಂಜನ್ ರಾವ್ ಅಂತೇಳಿ ಅವರೆಲ್ಲ ಕುಡ್ಕೊಂಡು ನಾಗರಿಕ ಸೇವಾ ಸಮಿತಿ ಇದ್ದಿದ್ದು ಹೋರಾಟ ಗಟ್ಟಿ ನಿಂತದೆ. ಈಗ ಅವ್ರ ಜೊತೆಗೆ ತಿಮ್ಮರೋಡಿ ಮತ್ತು ಮಟ್ಟನವರು ನಿಂತಿದ್ದಾರೆ. ಹೀಗಾಗಿ ಇನ್ನೂ ಈ ಪ್ರಕರಣಗಳು ಜೀವಂತಗೊಳ್ಳುತ್ತವಂತ. ಅದಕ್ಕೆ ನಾವು ಈಗ ಒತ್ತಡ ತರೋದು ಏನಪ್ಪ ಅಂದರೆ, ಈಗ ಸೆಷನ್ ನಡೆದ ಬೆಳಗಾವಿಯಲ್ಲಿ ಈ ಕರ್ನಾಟಕದ ಅತ್ಯಂತ ಇವತ್ತು ಅಪರಾಧಿಯ ಕ್ಷೇತ್ರ ಆಗಿ ಒಂದು ಏನಪ್ಪ ಅಂತಂದ್ರೆ ಅಲ್ಲಿ ಹೆಣಗಳನ್ನು ಹುಗಿದಿದ್ದು ಮುಚ್ಚಿದ್ದು ಎಲ್ಲ ನೆನಪಿಸ್ಕೊಂಡ್ರೆ ಇವತ್ತು ಧರ್ಮಸ್ಥಳದಲ್ಲಿ ನಡೆದ್ರ ಬಗ್ಗೆ ತನಿಖೆ ಮತ್ತು ಚರ್ಚೆ ಆಗಬೇಕಾಗಿತ್ತು. ಈ ಚರ್ಚೆ ಯಾಕೆ ಆಗ್ತಾ ಇಲ್ಲ? ಈವನ್ ಇಷ್ಟೆಲ್ಲ ನಡೆದ್ರು ಸಹಿತ ನಮ್ಮ ವಿಧಾನಸಭೆಯಲ್ಲಿ ಅನ್ನೋದು ಇವತ್ತು ಬಹುದೊಡ್ಡ ಪ್ರಶ್ನೆ. ಬೆಳಗಾವಿ ಅಧಿವೇಶನದಲ್ಲಾದರೂ ಮಾಡ್ತಾರೆ ಈ ಚರ್ಚೆ, ಅಲ್ಲಿಯ ಶಾಸಕರು ಇದನ್ನ ವಿಷಯ ಎತ್ತುತ್ತಾರೆ, ಇದಕ್ಕೆ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ, DK ಶಿವಕುಮಾರ್ ಮುಚ್ಚಿ ಹಾಕ್ತಾರೆ. ಏನೇನು ಮಾಡ್ಬೋದು ಇದೆಲ್ಲ? ಏನೋ ಇವತ್ತು ಸಿದ್ದರಾಮಯ್ಯ ಇರ್ತಾರೆ ಅಂತ ಇಷ್ಟಾದರೂ ಆಗಿದೆ ಅದರದ್ದು. ಅಂದರೆ ಬೇರೆ ಯಾರಾದರೂ ಮುಖ್ಯಮಂತ್ರಿ ಆಗಿದ್ರು, ಇವತ್ತು BJPದಾಗಿರ್ಬೋದು, ಇವತ್ತು ನಮ್ಮ DK ಶಿವಕುಮಾರ್ ಅವರು ಆಗಿರ್ಬೋದು, ಮತ್ತಾರು ಆದರೂ ಸಹಿತ ಎಷ್ಟೋ ಮುಚ್ಚಿ ಹೋಗ್ತಿತ್ತು ಏನೋ ಷಡ್ಯಂತ್ರ ಇದೊಂದು ಅಂತೇಳಿ. ಯಾಕಂದ್ರೆ ಒಂದು ಮೀಡಿಯಾ ಬೆನ್ನತ್ಬಿಟ್ಟದೆ ಷಡ್ಯಂತ್ರ. ಸ್ವತಃ ತಾಯಿ ಕುಸುಮಾವತಿ ಮೇಲೆ 3 ಆರೋಪ ಮಾಡ್ತಾಯಿದ್ದ, ಮಾವನ ಮೇಲೆ ಬೆಟ್ರಗೌಡ ಮೇಲೆ ಆರೋಪ ಮಾಡ್ತಾಯಿದ್ದ. ಇದೆಲ್ಲ ಗಮನಿಸಿದಾಗ ಈ ಸೌಜನ್ಯ ಕೇಸ್ನಂಥ ಕೇಸು ಹಲವಾಗಿದ್ದರು ಸಹಿತ ತನಿಖೆ ಯಾಕೆ ಆಗ್ತಾಯಿಲ್ಲ, ಉತ್ತರ ಯಾಕೆ ದೊರೀತಾ ಇಲ್ಲ, ಇದು ಯಾಕೆ ಚರ್ಚೆ ಆಗ್ತಾಯಿಲ್ಲ ನಮ್ಮ ಸದನದಲ್ಲೇ, ನಮ್ಮ ವಿಧಾನಸಭೆಯ ಸದನದಲ್ಲೇ ಅನ್ನೋದನ್ನು ಇವತ್ತು ನಾವೆಲ್ಲ ಉತ್ತರ ಹುಡುಕಬೇಕಾಗಿದೆ. ಜೊತೆಗೆ ಅಲ್ಲಿ 9 ದಿನ ಶಾಸಕರು ಸಹಿತ ಇದರ ಬಗ್ಗೆ ಉತ್ತರಿಸಬೇಕಾದ ಕಾಲ ಬಂದದ್ದು ಇವತ್ತು. ಯಾಕೆ ನೀವು ತನಿಖೆಗೆ ಆಸ್ಪದ ಕೊಡ್ತಾ ಇಲ್ಲ? ಆರೋಪ ಹೆಗ್ಡೆ ಅವ್ರ ಮೇಲೆ ಅವ್ರನ್ನ ತನಿಖೆ ಬಿಟ್ಟು
ಪಾಪ ಆರೋಪ ಮಾಡಿದವ್ರ ತನಿಖೆ ಮಾಡೋದು, ಅವ್ರನ್ನ ಅಪರಾಧಿ ಮಾಡಿ ಶಿಕ್ಷೆ ಕೊಡಿಸೋದು, ಜೈಲಿಗೆ ಕಳಿಸುವಂಥ ಪ್ರಯತ್ನ ನಡೆದಿದ್ದಾವೆ. ಇದನ್ನೇ ಅಲ್ವ ಜಗದಲ್ಲಿ ಎಲ್ಲೂ ಇಲ್ಲಿಂಥ ಒಂದು ಪರಿಸ್ಥಿತಿ. ಯಾವುದೇ ಪೊಲೀಸ್ ಆಗಿರ್ಬೋದು, ಎಲ್ಲೇ ಇಲಾಖೆ ಇರ್ಬೋದು, ಇಂಥ ಘಟನೆ ಎಲ್ಲೂ ಇಲ್ಲ. ಯಾರು ಆರೋಪ ಮಾಡೋಕ್ಕೆ ಹೋಗಿರ್ತಾರೆ, ಯಾರು ವಿಷಲ್ ಬ್ಲೋವರ್ ಇರ್ತಾರೆ, ಅವ್ರನ್ನ ಅಪರಾಧಿ ಮಾಡುವಂಥ ಒಂದು ಅದ್ಭುತವಾದ ಕಲಾಕಾರಿಗೆ ನಾವು ಇವತ್ತು ಧರ್ಮಸ್ಥಳದಲ್ಲಿ ನೋಡ್ತಾ ಇದ್ದೀವಿ ಅಂತ ಹೇಳ್ತಾ, ಇದು ನೀವು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥ ತಿಳಿಸಿದ್ದಾರೆ. ಸತ್ಯದ ಕೈಗಳಲ್ಲಿ ವಂದನೆಗಳು.